ಆರಾಮಾಗಿದ್ದೀನಿ. ನಿನ್ನಂಗೆ ಓದ್ದಂಗೆ ಇರ್ತೀನ? ಓದಿದ್ದೀನಿ ನಾನು. ಹೌದೇನಪ್ಪ, ಓದಿದ್ಯಾ? ನಾಳೆಗೆ ಯಾವ್ದು ಹೇಳು, ಯಾವ ಸಬ್ಜೆಕ್ಟ್ ನಾಳೆ ಅಂತ? ಇನ್ನೇನು ನಾಳೆಗೆ ಕನ್ನಡ ಗೊತ್ತಾ? ಅದಕ್ಕೆ ಚೆನ್ನಾಗಿ ಓದಿದ್ದೀನಿ ರಾತ್ರಿ ಎಲ್ಲ. ಅಯ್ಯೋ ಓದು ಓದು, ಚೆನ್ನಾಗಿ ಓದ್ಕೊ. ನಾಳೆ ಕನ್ನಡನ ಯಾರಪ್ಪ ಹೇಳಿದ್ ನಿಂಗೆ ಕನ್ನಡ ಅಂತ? ನಾಡಿಗೆ ಇಂಗ್ಲಿಷ್ ಗೊತ್ತಾ ನಿಂಗೆ? ಏನೋ ಹಿಂಗೆ ಹೇಳ್ತಾ ಇದೀಯಾ? ನಾಳೆ ಕನ್ನಡ ಅಲ್ವಾ? ನೋ, ನಾನು ಕನ್ನಡ ಅಂತ ಚೆನ್ನಾಗಿ ಓದ್ಕೊಂಡಿದ್ದೆ ಕಣ್ಲ. ಯಾರು ಹೇಳಿದ್ದು ಕನ್ನಡ ಅಂತ? ಅದಕ್ಕೆ ಹೇಳೋದು ಮಗನೇ, ಡೈಲಿ ಸ್ಕೂಲಿಗೆ ಬರ್ಬೇಕು ಅಂತ. ನೀನ್ ಸ್ಕೂಲಿಗೆ ಬರಲಿಲ್ಲ, ಅದಕ್ಕೇನೆ ಮನೆ ರಜಾ ಹಾಕಿದಲ್ಲ, ಟೈಮ್ ಟೇಬಲ್ ಬರ್ಸೋರೆ. ನಾಳೆ ಇಂಗ್ಲಿಷ್ ಗೊತ್ತಾ, ಅದಾದ್ಮೇಲೆ ಕನ್ನಡ. ಅಯ್ಯಪ್ಪ, ನಾನಂತೂ ಸುಮಾರಾಗಿ ಓದಿದ್ದೀನಪ್ಪ. ನಮ್ಮ ಅಮ್ಮಂಗೆ ಗೊತ್ತಾಗ ಅಷ್ಟೇ ನನ್ನ ಕತೆ. ಕನ್ನಡ ಅಂದ್ಬಿಟ್ಟು ಓದ್ಕೊಂತಿದೆ ಕಣ್ಲ. ಅಯ್ಯೋಲೋ, ನಂಗೊಂಚೂರು ಹೇಳ್ಕೊಡ್ಲಾ? ಬಂದ್ಬಿಡು ಲೊಟ್ಟೆ, ನಾನೇ ಕೇಳ್ಕೊಡ್ಲಿ ನಿಂಗೆ? ಇಷ್ಟ ತನಕ ಕುಣಿತಾ ಇದೆ. ನಾನು ಓದಿದ್ದೀನಪ್ಪ, ಪಾಸ್ ಆಗಷ್ಟು ಬರ್ತದೆ ನಂಗೆ. ನಾನಂತೂ ಓದ್ಕೊಂಡಿದ್ದೀನಿ. ಇವತ್ತು ಓದಿ ಓದ್ಕೊತೀನಿ, ನಾಳೆಗೆ ಹೋಗಿ ಬರೀತೀನಿ. ನಮ್ಮ ಅಮ್ಮ ಹೇಳತ್ತೆ ಚೆನ್ನಾಗಿ ಓದ್ಕೋಬೇಕು ಅಂತ. ಲೋ, ಹಿಂಗೆಲ್ಲ ಮಾಡ್ತಾರ? ನಾನಿನ್ ಫ್ರೆಂಡ್ ಅಲ್ವಾ? ಕುಚುಕು 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 ಚಡ್ಡಿ ದೋಸ್ತಿ ಕಾಣೋ ಕುಚುಕು. ಲೋ, ನಾನು ನಿನ್ ಕುಚುಕು ತಾನೇ, ನನಗೆ ಹೆಲ್ಪ್ ಮಾಡಿಕ್ವ ನೀನು? ನೀನವತ್ತು ಸಿಪಕ ತಿನ್ಬೇಕಾರೆ ಕೊಡ್ಲಾ ಒಂದ್ಸಲ ಅಂದ್ರೆ ಕೊಟ್ಟ. ಅದಕ್ಕೆ ನಾನು ಏನು ಹೇಳ್ಕೊಡ್ತಾ ಇದ್ದೀನಿ, ನೀನ್ ಮಾತ್ರ ಏನು ಕೊಡಿಕಿಲ್ಲ. ನಾನು ನಿಂಗೆ ಹೇಳ್ಕೊಡ್ಲಾ? ನಾನು ಹೇಳ್ಕೊಡಿಕ್ಕಿಲ್ಲ. ಹೋಗಿ ಓದ್ಕೋಗು, ಇವತ್ತೆಲ್ಲ ಓದ್ಕೊ. ಲೋ, ಚೀಪಿಕಾಯಿ ಕೊಡ್ಲಿವ ನಿಂಗೂನು ಒಂಚೂರ? ಅಲೋ, ಕೊಟ್ಟೆ ತಾನೇ ನಿಂಗೂನು. ನನ್ನ ಹತ್ರ 5 ಚೀಪಕಾಯಿ ಇತ್ತು, ನಿಂಗೂ ಅದ್ರಲ್ಲಿ ಅರ್ಧ ಕೊಡ್ಲಿಲ್ವ 5 ಸಿಪ್ಪಕಾಯಿಲಿ? 5 ಸಿಪ್ಪಕಾಯಿಲಿ ನನಗೆ ಒಂದೇ ಒಂಚೂರು ಕೊಟ್ಟೆ. 1 ಸಿಪ್ಪಕಾಯಿ ಕೊಟ್ಟ, ಒಂದಾದ್ರೂ. ಇವಾಗ ನನ್ನ ಹೇಳ್ಕೊಡು ಅಂತೀಯಾ? ಆದ್ರೆ ಹೇಳ್ಬಾರ್ದಂತಿದ್ದೆ. ನೀನು ನನ್ನ ಫ್ರೆಂಡು ಅಂತ ಹೇಳಿದ್ದೀನಿ. ನಾಳೆಗೆ ಕನ್ನಡ ಅಲ್ಲ ಇಂಗ್ಲೀಷು ಅಂತ. ಓದ್ಕೊ ಹೋಗು, ನಮ್ಮಮ್ಮ ಬೈತದೆ. ನಾನು ಮನೆ ತಗೊಳ್ತೀನಿ. ಲೋ ಗಿರಿಯಲ್ಲ ಅನ್ಬೇಡ ಕಣ್ಲ, ನನ್ನ ಫ್ರೆಂಡು ತಾನೇ. ಆಯ್ತಪ್ಪ, ಈ ಸೀಪೆಕಾಯಿ ತಂದ್ರೆ ನಿಂಗೆ ಒಂದು ಕೊಟ್ಬಿಡ್ತೀನಿ, ಸರಿನಾ? ನಿಂಗೆ ಏನೇನು ಓದ್ಕೊಂಡಿದ್ಯಾ ಅದನ್ನ ನಂಗೂ ಒಂಚೂರು ಹೇಳು, ನಾನು ಅದನ್ನ ಓದ್ಕೊಂತೀನಿ ಹೋಗಿ. ಹೋಗಲೇ, ನೀನು ಅಂತೀಯ ಅಷ್ಟೇ. ನಂಗೆ ಸಿಪ್ಪಕಾಯಿ ಅಂದ್ರೆ ಎಷ್ಟಿಷ್ಟ ಅಂತ ನಿಂಗೂ ಗೊತ್ತು ತಾನೆ. ಗಾಗರಿದ್ರೆ ನೋ ಕೊಡ್ಲ ಮಂಜ ಅಂತ ಕೊಡದೆ ಹೋದೆ. ಇವಾಗ ನೋಡು ಹೆಂಗ್ ಕೇಳ್ತಾ ಇದೀಯ ಅಂತ. ನಾನೇನು ಹೇಳ್ಕೊಡಲ್ಲಪ್ಪ, ನಾನು ಓದ್ಕೊಂತಾ ಇದ್ದೀನಿ. ನೀನ್ ಬೇಕಾ? ಹೋಗಿ ಓದ್ಕೋಗು ನೀನು. ಇಲ್ಲ ಕಣ್ಲ, ದೇವ್ರಾಣೆ ಕೊಡ್ತೀನಿ, ಸರಿಯಾ? ನೀನು ಯಾವ್ಯಾವ ಓದ್ಕೊಂಡಿದ್ಯೋ ನಾನು ಹಂಗೆ ಓದ್ಕೊತೀನಿ, ಸರಿಯಾ? ಪ್ಲೀಸ್ ಕಣ್ಲ ಗಿರಿ, ಪ್ಲೀಸ್. ಹೋಗ ದೂರ, ಈಗ ಬರ್ತಾನೆ ಹತ್ರಕ್ಕೆ. ಆಯ್ತು ಬಿಡು, ನೀನು ಫ್ರೆಂಡ್ ಅನ್ನೋದನ್ನ ಮರಿಬೋದು. ನಾನು ನಿನ್ನ ಫ್ರೆಂಡು, ಮರೆಯಕ್ಕಿಲ್ಲ. ಸರಿ ಆಯ್ತು ಬಿಡು, ನಿಂಗೆ ಹೇಳ್ತೀನಿ. ಆದ್ರೆ ಓದ್ಕೋಬೇಕು ನೀನೇ, ಕಾಪಿ ಗೀಪಿ ಮಾಡಬಾರ್ದು, ಗೊತ್ತಾಯ್ತಾ? ಕಾಪಿ ಚೀಟ್ ಮಾಡಿದ್ರೆ ಒಳ್ಳೇದಲ್ವಂತೆ. ಅದಕ್ಕೇನೆ ಚೆನ್ನಾಗಿ ಓದ್ಕೋಬೇಕು. ಎಷ್ಟಾಗುತ್ತೋ ಅಷ್ಟು ಓದ್ಕೋ, ಸರಿನಾ? ಹೆಂಗಿದು ಕನ್ನಡ ಓದಿದ್ದೀನಿ ಅಂತೀಯಲ್ಲ, ಇಂಗ್ಲೀಷ್ ಓದ್ಕೊಂಡ್ಬಿಡು ಚೆನ್ನಾಗಿ. ಥ್ಯಾಂಕ್ಸ್ ಕಣ್ಲಗಿರಿ, ಅದಕ್ಕೆ ಹೇಳೋದು ನೀ ನನ್ನ ಕುಚುಕು ಅಂತ. ಕುಚುಕು 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 ಚಡಿ ದೋಸ್ತು ಕಣ ನಮ್ಗಿರಿ, ಚಡಿ ದೋಸ್ತು ಕಣು. ಇದಕ್ಕೇನ್ ಕಡಿಮೆ ಇಲ್ಲ. ಅದೇ ಸಿಪ್ಪಿಕಾಯಿ ತಂದಾಗ ಕೊಡ್ಬೇಕು. ನನಗಂತೂ ಸಿಪ್ಪಿಕಾಯಿ ಕೊಡ್ಲೇಬೇಕು, ಒಂದು ಪೂರ್ತಿ ಕೊಡ್ಬೇಕು ನೀನು. ಅದ್ರಲ್ಲಿ ಏನಾದ್ರು ಕಟ್ ಮಾಡಿ ಕೊಟ್ರೆ ಸರಿ ಬರಲ್ಲ, ಹೇಳ್ತಾ ಇದೀನಿ, ಗೊತ್ತಾ ಮಂಜ? ಆಯ್ತು ಬಿಡೋ, ನಿಂಗಿಂತನ ಕೊಡ್ತೀನಿ ಬಿಡು. ಇವತ್ತು ನಮ್ಮಮ್ಮ ತಾಟ ತಾವಿಂದ ಕಿತ್ಕೊಂಡ್ ಬರ್ತದೆ, ನಿಂಗೆ ಫಸ್ಟ್ ಕೊಡ್ತೀನಿ, ಸರಿನಾ? ಸರಿ ಆಯ್ತು. ನಾವು ಚೆನ್ನಾಗಿ ಓದ್ಕೋಬೇಕು. ಚೆನ್ನಾಗಿ ಓದ್ಕೊಂಡ್ರೆ ನಮ್ಮಮ್ಮ ನಂಗೆ ಏನೇನೋ ಮಾಡ್ಕೊಡ್ತೀನಿ ಅಂತ ಹೇಳೈತೆ. ಚೆನ್ನಾಗಿ ಓದ್ಕೋಬೇಕು. ನಮ್ಮಮ್ಮ ನಂಗೆ ಪಾನಿಪುರಿ ಎಲ್ಲ ಕೊಡಿಸ್ತೀನಿ ಅಂತ ಹೇಳೈತೆ, ಗೊತ್ತೇನೋ? ಅದಕ್ಕೇನೆ ನಾನು ಈ ಸಲ ಚೆನ್ನಾಗಿ ಪರೀಕ್ಷೆ ಬರೀಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಹಂಗಾರೆ ನಾನು ಓದ್ಕೊಂತೀನಿ, ನಮ್ಮ ಅಮ್ಮನ ಹತ್ರ ನಮ್ಮ ಅಪ್ಪನ ಹತ್ರ ನಾನು ತೆಗಿಸ್ಕೊತೀನಿ, ಗೊತ್ತಾಯ್ತಾ? ಸರಿ ಕಣ, ಬಾರೋಗಿರಿ, ಹೋಗಿ ಸ್ವಲ್ಪ ಹೊತ್ತು ಆಟ ಆಡೋಣ. ಆಟ ಆಡ್ಬಿಟ್ಟು ಆಮೇಲಿಂದ ಓದ್ಕೊಳಕ್ ಹೋಗೋಣ. ಏನ್ ಆಟ ಆಡೋಣ? ಐಸ್ ಪೈಸ್ ಆಡೋಣ, ಬಾರೋ, ಐಸ್ ಪೈಸ್ ಆಡೋಣ. ಇಬ್ಬರೇ ಇದ್ದೀವಲ್ಲ, ಇನ್ನ ಬೇಕಲ್ವಾ? ಇರು,
ಬತ್ತಾಳೆ ಬತ್ತಾಳೆ ಇರು ಪಿಂಕಿ ಕೇಳೋಣ ಬತ್ತಾಳ ಆಟ ಆಡಕ್ಕೆ ಅಂತ. ಪಿಂಕಿ ಪಿಂಕಿ ಬಾರೆ ಇಲ್ಲಿ ಪಿಂಕಿ. ಏನೋ ಕರ್ದಲ್ಲ? ಪಿಂಕಿ ರೈಸ್ ಸ್ಪೇಸ್ ಆಡೋಣ ಬರ್ತೀಯಾ? ಇಲ್ಲಪ್ಪ ನಾನು ಬರಲ್ಲ, ನನಗೆ ಎಕ್ಸಾಮ್ ಇದೆ, ನಾನು ಓದ್ಕೊಬೇಕು, ನಾನು ಬರಲ್ಲಪ್ಪ. ಅರೆ ಪಿಂಕಿ ಸ್ವಲ್ಪ ತಾಟಾಡೋಣ, ನಾವೆಲ್ಲ ಒಂದೇ ಸ್ಕೂಲ್ ತಾನೇ, ಬಾ ಏನಾಗಲ್ಲ, ಸ್ವಲ್ಪ ತಾಟಾಡ್ಬಿಟ್ಟು ಆಮೇಲಿಂದ ಓದ್ಕೊಳ್ಳೋವಂತೆ, ನಾವು ಓದ್ಕೊಳಕ್ ಹೋಗ್ತೀವಿ. ಹಾಂ ನಮ್ಮಮ್ಮ ಹೇಳತ್ತೆ ಈ ಸಲ 99% ತೆಗಿಬೇಕು ಅಂತ, ಅದಕ್ಕೇನೆ ನಾನು ಚೆನ್ನಾಗಿ ಓದ್ಕೊಬೇಕು. ನಮ್ಮಮ್ಮ ಚೆನ್ನಾಗಿ ಓದ್ಕೊಂಡ್ರೆ ಸೈಕಲ್ ಕೊಡಿಸ್ತದಂತೆ. ನಮ್ಮಮ್ಮ ಹೇಳತ್ತೆ ನಿಮ್ಮ ಜೊತೆ ಎಲ್ಲ ಸೇರಬಾರ್ದು ಅಂತ. ಯಾಕೆ ಪಿಂಕಿ ಹಂಗಂತೀಯಾ? ನಾವೆಲ್ಲ ನಿಂಗೆ ಒಳ್ಳೆ ಫ್ರೆಂಡ್ಸ್ ತಾನೇ, ಏನಾಗ್ಬಿಡ್ತದೆ ನಮ್ಮ ಜೊತೆ ಸೇರಿದ್ರೆ, ಬಾ ಆಟ ಆಡೋಣ. ಹಾಂ ನಾನು ರ್ಯಾಂಕ್ ಸ್ಟೂಡೆಂಟ್, ನಾನು ನಿನ್ನ ಜೊತೆ ಎಲ್ಲ ಸೇರಲ್ಲ, ಹೋಗು, ನಾನು ಓದ್ಕೊಬೇಕು. ಓ ನೀವಂತೂ ಯಾವಾಗಲೂ ಓದಲ್ಲ, ಯಾವಾಗಲೂ ಆಟ ಆಡ್ಕೊಂಡೇ ಇರ್ತೀರಾ. ನಮ್ಮ ಅಪ್ಪನೂ ನಮ್ಮ ಅಮ್ಮನೂ ಬೈತಾರೆ ನಾನು ಓದ್ಕೊಂಡಿಲ್ಲ ಅಂದರೆ. ನಾನು ಯಾವ ಆಟನೂ ಆಡಲ್ಲ, ಏನೂ ಇಲ್ಲ, ನಾನು ಓದ್ಕೊಬೇಕು. ನೋಡ್ದೇನೋ ಗಿರಿ, ಇವಳಿಗೆ ಎಷ್ಟು ಜಂಬ ಅಂತ, ಚೆನ್ನಾಗಿ ಓದ್ತೀನಿ ಅಂತ ಕೊಬ್ಬು ಇವಳಿಗೆ, ಅದಕ್ಕೆ ಹಿಂಗೆ ಆಡ್ತಿರೋದು. ಹಾಂ ಏನು ಕೊಬ್ಬಾಡ್ತಾಳೆ ನೋಡು, ಚೆನ್ನಾಗಿ ಓದ್ತೀನಿ ಅಂತ. ಹೌದು ಕಣೋ, ಏನೋ ಇವಾಗ ನಾನು ಚೆನ್ನಾಗಿ ಓದ್ತೀನಿ, ನೀನು ಯಾರು ಓದಬೇಡ ಅಂದರು, ಓದು. ಇನ್ನೊಂದ್ಸಲ ನಾನು ಕರೆದ್ರೆ ಸರಿ ಇರಲ್ಲ, ನಾನು ಓದ್ಕೊಬೇಕು. ಏ ಬಾರೆ, ನೀನು ಸೀತೆಕಾಯಿ ಹುಣಸೆಹಣ್ಣೆಲ್ಲ ಕೇಳಕ್ ಬರ್ತೀಯಲ್ಲ, ಅವತ್ತು ನೀನು ಕೊಡಲ್ಲ, ನಾನು ಒಂಚೂರು ಕೊಡಲ್ಲ. ಆಟಾಡಕ್ ಬಂದ್ರೆ ಬರಲ್ಲ ಅಂತೀಯಾ? ನಿಂಗೈತೆ ಬಾರೆ, ಕೇಳ ಅವಾಗ. ನಾನು ಒಂಚೂರು ಕೊಡಲ್ಲ, ನೀನು ಕೊಡ್ಬೇಡ ಕಣ ಮಂಜ. ನಾನು ಕೊಡಲ್ಲ, ಇವಳಿಗಂತೂ ಒಂಚೂರು ಕೊಡಲ್ಲ, ನೀನು ಕೊಡಬೇಡ. ನೀನು ಕೊಟ್ಟರೆ ನಿನಗೂ ಕೊಡಲ್ಲ ನಾನು ಆಮೇಲಿಂದ. ಇವಳಿಗೆ ಮಾತ್ರ ಕೊಡಬೇಡ, ಅವಳಿಗೆ ಕೊಬ್ಬು ಜಾಸ್ತಿ ಇವಳಿಗೆ. ನಮ್ಮ ಅಮ್ಮಂಗೆ ಹೇಳ್ತೀನಿ ಇರೋ, ನನಗೆ ಕೊಬ್ಬು ಜಾಸ್ತಿ ಅಂತೀಯಾ? ಇರೋ ಮಂಜ ಗಿರಿ, ನಿನ್ಗೆ ಹೇಳ್ತೀನಿ, ಇಬ್ರಿಗೂ ಹೇಳ್ತೀನಿ. ನಮ್ಮ ಅಮ್ಮಂಗೆ ನನಗೆ ಬೈತೀರಲ್ಲ, ನೀನು ಹೇಳ್ತೀನಿ. ಓಕೆ ಓಕೆ ಹೇಳೋಗು, ಆಯ್ತು ಬಂದ್ಬಿಡ್ಲ ಇಲ್ಲಿ. ಬಾರೆ ಪಿಂಕಿ, ಹೇಳ್ಬೇಡ ನಿಮ್ಮ ಅಮ್ಮಂಗೆ, ನಿಮ್ಮ ಅಮ್ಮ ಬೈಯುತ್ತೆ. ಇರು ಹೇಳ್ತೀನಿ, ನಮ್ಮ ಅಮ್ಮಂಗೆ ಇಬ್ರಿಗೂ ಹೇಳ್ತೀನಿ. ನನಗೆ ಬೈತೀರ ತಾನೇ, ನನ್ನ ಕೊಬ್ಬು ಅಂತೀಯಾ? ಇರು ಹೋಗ್ಲಿ ಬಿಡ, ಹೋರಾಯ್ತಾಳೆ. ನಾನು ನೀನೇ ಆಡೋಣ ಬಾರೋ. ಅವಳು ಚೆನ್ನಾಗಿ ಓದ್ತಾಳೆ, ಅವ್ಳ ಫ್ರೆಂಡ್ಶಿಪ್ ಮಾಡ್ಕೊಬೇಕು ತಾನೆ, ಯಾಕೋ ಹಿಂಗೆಲ್ಲ ಅಂದೆ. ಅವ್ರ ಅಮ್ಮಂಗೆ ಹೇಳಿದ್ರೆ ಅವ್ರ ಅಮ್ಮ ಬೈತಾರಪ್ಪ. ಬಾ ಇಲ್ಲಿ ನೋಟಾಗೋಣ, ಬಾ ಫಸ್ಟ್. ಹೌದಾ, ಅವರಮ್ಮ ಬೈತಾರ? ಸರಿ ಬಾ ಹೊಟ್ಟೋಗೋಣ.